ಇದು 5 ಎಕರೆ 10 ಗುಂಟೆ ಜಾಗ. ಇದರಲ್ಲಿ 2 ರನ್ನಿಂಗ್ ಬೋರ್ವೆಲ್ ಇದೆ. ಪೂರ್ತಿ ತೆಂಗಿನ ತೋಟ. ಇದು ಏನು ಕ್ಲೀನ್ ಮಾಡಿದಾರಲ್ಲ, ಸೆಂಟ್ರಲ್ ರೋಡ್ ಮಾಡಿದ್ದಾರೆ. ಈ ಜಾಗ 5 ಎಕರೆ 10 ಗುಂಟೆ. ವರ್ಷ ಪೂರ್ತಿ ಇಲ್ಲಿ ಪಕ್ಕದಲ್ಲೇ ಒಂದು ಕೆರೆ ಇದೆ, 150 ಎಕರೆ ಕೆರೆ. ನೀರಿಗೆ ಏನು ಸಮಸ್ಯೆ ಇಲ್ಲ. ಇದು ದೇವೇಗೌಡ ಇಗ್ಲೂರು ಬ್ಯಾರೇಜಿಂದ ನೀರು ಸಪ್ಲೈ ಇರುವಂಥ ಬೆಲ್ಟು. ಸೊ ಈ ಥರ ರೋಡಲ್ಲಿ ಒಂದು 600 ಮೀಟ್ರು, ಇದೊಂದು 30 ಅಡಿ ಚಾನಲ್ ರೋಡು. ಆ ಚಾನಲ್ ರೋಡ್ಗೆ ಇರುವಂಥ 5 ಎಕರೆ 10 ಗುಂಟೆ ಜಾಗ. ಇದು ಫ್ರಂಟಲ್ಲಿ ಹೋಯ್ತಾ ಲೆಫ್ಟ್ಗೆ ಎಕ್ಸ್ಪೆಂಡ್ ಆಗುತ್ತೆ ಪೂರ್ತಿ. ಇದರಲ್ಲಿ ನೋಡಿ ಒಂದು 4-5 ವರ್ಷದ್ದು ಈ ಥರದ್ದು ಚಿಕ್ಕ ಗಿಡಗಳು, ತೆಂಗಿನ ಗಿಡಗಳಿದೆ. ಉಳಿಕೆದು ಒಂದು 40ರಿಂದ 60ರಷ್ಟು ಫಲ ಬಿಡ್ತಿರುವಂಥ ಮರಗಳಿದ್ದಾವೆ. ಸೊ ಇವ್ರು ಯಾರೋ ಸೆಲ್ಲರು ಅಳತೆ ಅದ್ಬಸ್ತೆಲ್ಲ ಮಾಡಿಸಿಟ್ಟಿದ್ದಾರೆ. ಇದಕ್ಕೆ ಎಂಟ್ರೆನ್ಸ್ಗೆ ಇಲ್ಲೊಂದು ಸಿಮೆಂಟ್ ಸ್ಲ್ಯಾಬ್ ಹಾಕ್ಕೊಬೇಕು. ಸಿಮೆಂಟ್ ಸ್ಲ್ಯಾಬ್ ಹಾಕ್ಕೊಂಡ್ರೆ ಈಸಿಯಾಗಿ ಹೋಗ್ಬೋದು. ಇವರೆಲ್ಲ ಲ್ಯಾಂಡ್ಸ್ಕೇಪ್ ಮಾಡಿಸಿಟ್ಟಿದ್ದಾರೆ. ಇದು ಕಾರ್ನರು ನೋಡಿ, ಇಲ್ಲಿ ಚಾನಲ್ ನೀರು ವರ್ಷ ಪೂರ್ತಿ ಇರುತ್ತೆ. ಅಕ್ಕಪಕ್ಕ ವಾತಾವರಣ ಎಲ್ಲ ನೋಡ್ಬೋದು, ಗ್ರೀನಿಶ್ ಎನ್ವೈರನ್ಮೆಂಟು. ಎನಿ ಟೈಮ್ ನೀರಿರುವಂಥ ಪ್ರದೇಶ ಇದು. ಸೊ ಒಂದು ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದೊಂದು 600 ಮೀಟ್ರು ಚಾನಲ್ ರೋಡು. ಇದು 5 ಎಕರೆ 10 ಗುಂಟೆ. ಸೊ ಲ್ಯಾಂಡ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದ್ಕೊಂಡು ಸಿಮೆಂಟ್ ಸ್ಲ್ಯಾಬ್ ಹಾಕೋಬಿಟ್ರೆ ಒಳಗಡೆ ವೆಹಿಕಲ್ ಆರಾಮಾಗಿ ಪಾಸ್ ಆಗುತ್ತೆ. ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ ಮಾಡ್ತೀನಿ ಅನ್ನೋರಿಗೆ, ಅಥವಾ ಲಾರ್ಜ್ ಸ್ಕೇಲಲ್ಲಿ ವ್ಯವಸಾಯ ಮಾಡ್ತೀನಿ ಅನ್ನೋರಿಗೆ ವರ್ಷ ಪೂರ್ತಿ ನೀರಿರುತ್ತೆ. ಒಳ್ಳೆ ಬೆಸ್ಟ್ ರೇಟಲ್ಲಿದೆ. ಇದು ಮದ್ದೂರು ತಾಲೂಕು, ಬೆಂಗಳೂರಿಂದ ಇಲ್ಲಿಗೆ ನಿಮಗೆ 80 ಕಿಲೋಮೀಟ್ರ್ ಆಗುತ್ತೆ ಆನ್ ಮೈಸೂರು ರೋಡು. ಇಲ್ಲಿ ಸ್ಲ್ಯಾಬ್ ಹಾಕೋದ್ರಿಂದ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಕೆಂಪು ಮಣ್ಣು. ನೋಡಿ ಸುತ್ತಲೂ ಎಲ್ಲ ಈ ಥರ ಗ್ರೀನ್ ಎನ್ವೈರನ್ಮೆಂಟ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀರಾವರಿ ಇದೆ ಅಂತೇಳಿ. ವರ್ಷದಲ್ಲಿ 3 ಬೆಳೆ ತೆಗಿತಾರೆ ಇಲ್ಲಿ ರೈತರುಗಳು, ಭತ್ತದ ಬೆಳೆ. ನೋಡಿ ಇಲ್ಲೂ ಕೂಡ ಒಂದು ಚಿಕ್ಕದೊಂದು ಚಾನಲ್ಲು. 5 ಎಕರೆ 10 ಗುಂಟೆ.